ದೇವೇಗೌಡರು ಪ್ರಧಾನಿಯಾಗಿದ್ದಾಗ ಸಂಚಾರ ದಟ್ಟಣೆಯನ್ನು ಮನಗಂಡು ಬೆಂಗಳೂರಿನಿಂದ ನೆಲಮಂಗಲದವರೆಗೆ ಚತುಷ್ಪಥ ರಸ್ತೆ ನಿರ್ಮಾಣಕ್ಕೆ ಚಾಲನೆ ನೀಡಿದರು. ಬೆಂಗಳೂರಿನ ಪ್ರಥಮ ಮೇಲು ಸೇತುವೆಯಾದ ಕೆಆರ್ ಮಾರ್ಕೆಟ್ ಮೇಲ್ಸೇತುವೆ ದೇವೇಗೌಡರ ಕಲ್ಪನೆ. ಅನೇಕ ಪ್ರಮುಖ ರಸ್ತೆಗಳಲ್ಲಿ ಮೇಲ್ಸೇತುವೆ ನಿರ್ಮಾಣಕ್ಕಾಗಿ ಯೋಜನೆಗಳನ್ನು ರೂಪಿಸಿ ಅಂದು ಆ ಕಾಮಗಾರಿಗಳಿಗೆ ದೇವೇಗೌಡರು ಕೇಂದ್ರದಿಂದ ರಾಜ್ಯಕ್ಕೆ ಬಿಡುಗಡೆ ಮಾಡಿಸಿದ್ದು ಸಂಪೂರ್ಣ 1,000 ಕೋಟಿ ರೂಪಾಯಿಗಳು. ಅಧಿಕಾರ ವಹಿಸಿಕೊಂಡ ದಿನದಿಂದಲೇ ಕುಮಾರಸ್ವಾಮಿಯವರು ದೇವೇಗೌಡರ ಕನಸಿಗೆ ಜೀವ ನೀಡತೊಡಗಿದರು. ಅವರ ಪರಿಶ್ರಮದ ಫಲವೇ ಆಡುಗೋಡಿಯಿಂದ ಎಲೆಕ್ಟ್ರಾನಿಕ್ ಸಿಟಿವರೆಗಿನ ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿ. ಬೆಂಗಳೂರು ನಗರವನ್ನ ಇವತ್ತು ವಿಶ್ವದ ಹಲವಾರು ನಗರಗಳಿಗೆ ಪೈಪೋಟಿಯನ್ನು ಕೊಡ್ತಾ ಇದೆ ಬೆಂಗಳೂರು ನಗರ. ಇವತ್ತು ನಾನು ಬೆಂಗಳೂರು ನಗರವನ್ನು ಬೇರೆ ನಗರದ ಮುಖ ಆ ರೀತಿಯಲ್ಲಿ ಮಾಡ್ತೀನಿ ಅಂತ ಹೇಳೋದಿಲ್ಲ. ಬೆಂಗಳೂರು ನಗರವನ್ನು ಬೇರೆಯವರು ಅನುಕರಿಸಬೇಕು, ಆ ರೀತಿಯಲ್ಲಿ ಬೆಂಗಳೂರು ನಗರ ನಿರ್ಮಾಣ ಆಗಬೇಕು ನನ್ನ ಸಂಕಲ್ಪ. ಕಳೆದ 60 ವರ್ಷಗಳಲ್ಲಿ ರಾಜ್ಯವನ್ನಾಳಿದ ಸರ್ಕಾರಗಳು ಶಿಕ್ಷಣ ಕ್ಷೇತ್ರದಲ್ಲಿ ಹೆಸರಾಗಿದ್ದ ಗೃಹ ವಿಜ್ಞಾನ ಕಾಲೇಜು, ಮಹಾರಾಣಿ ಕಾಲೇಜು, ಆರ್ಸಿ ಕಾಲೇಜು, ಗ್ಯಾಸ್ ಕಾಲೇಜುಗಳಿಗೆ ನೀಡಿದ ಸವಲತ್ತುಗಳು ಮಾತ್ರ ಶೂನ್ಯ. ಆದರೆ ಕುಮಾರಸ್ವಾಮಿ ಅವರು ಮಹಾರಾಣಿ ಕಾಲೇಜಿನ ಸರ್ವಾಂಗೀಣ ಅಭಿವೃದ್ಧಿಗೆ 8,56,00,000 ರೂಪಾಯಿಗಳ ಯೋಜನೆ, ಆರ್ಸಿ ಕಾಲೇಜಿನ ಅಭಿವೃದ್ಧಿಗೆ 4,94,00,000 ರೂಪಾಯಿಗಳ ಯೋಜನೆ, ಎಸ್ಜೆಪಿ ಸರ್ಕಾರಿ ಪಾಲಿಟೆಕ್ನಿಕ್ಕಿನ ಹೆಚ್ಚುವರಿ ಕಟ್ಟಡ ನಿರ್ಮಾಣಕ್ಕಾಗಿ 77,61,000 ರೂಪಾಯಿಗಳ ಯೋಜನೆ, ವಿಎಚ್ಡಿ ವಿಜ್ಞಾನ ಕಾಲೇಜಿಗೆ 3,26,00,000 ರೂಪಾಯಿಗಳ ಯೋಜನೆ ಮಂಜೂರು ಮಾಡಿ ಅಗತ್ಯ ಮೂಲ ಸೌಕರ್ಯ ಮತ್ತು ಹೆಚ್ಚಿನ ಸೌಲಭ್ಯ ಕಲ್ಪಿಸುವ ಮೂಲಕ ಹಳೆ ಕಾಲೇಜುಗಳ ಪ್ರತಿಷ್ಠೆ ಹೆಚ್ಚಿಸಿದ್ದಾರೆ. ಬೆಂಗಳೂರು ನಗರದ ಹೊರವಲಯಗಳಲ್ಲಿ 19 ಪ್ರೌಢಶಾಲೆಗಳು, 415 ಪಿಯುಸಿ ಕಾಲೇಜುಗಳು, 8 ಪ್ರಥಮ ದರ್ಜಿ ಕಾಲೇಜುಗಳ ಸ್ಥಾಪನೆ, ಬಡವರ ಶಿಕ್ಷಣ ಮಟ್ಟವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ತೆಗೆದುಕೊಂಡ ನಿರ್ಧಾರ ಪ್ರಶಂಸನೀಯ. ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಮಹಾರಾಣೀಸ್ ಕಾಲೇಜ್ ಮುಂದೆ ಸ್ಕೈ ವಾಕ್ನ ಕಟ್ಸಿದ್ದಾರೆ. ಇದರಿಂದ ಸ್ಟೂಡೆಂಟ್ಗೆ ತುಂಬ ಹೆಲ್ಪ್ ಆಗ್ತಾ ಇದೆ. ಮತ್ತು ನಮ್ಮ ಕಾಲೇಜ್ಗೆ ತುಂಬ ಹೆಲ್ಪ್ ಕೂಡ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಮತ್ತೆ ಮುಖ್ಯಮಂತ್ರಿಯಾಗಿ ಬರಲಿ, ಯಂಗ್ಸ್ಟರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಕೇಳ್ಕೊತೀನಿ. ಅವ್ರು ತುಂಬ ಉಪಯೋಗ ಆಗೋಂಥ ಕೆಲಸಗಳನ್ನ ಮಾಡಿಕೊಟ್ಟಿದ್ದಾರೆ. ನೆಕ್ಸ್ಟ್ ಅವರೇ ಮುಖ್ಯಮಂತ್ರಿ ಆದರೆ ತುಂಬ ಕೆಲಸ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀರಿ. ಕುಮಾರಸ್ವಾಮಿ ಅವ್ರಿಗೆ ಆಲ್ ದ ಬೆಸ್ಟ್. ಮಹಾನಗರದ ಬಡವರಿಗೆ ಉಚಿತ ಆರೋಗ್ಯ ಸೇವೆ ಮತ್ತು ಆರೋಗ್ಯ ಸುಧಾರಣೆಗೆಂದೇ ಅಸ್ತಿತ್ವದಲ್ಲಿರುವ ಬೌರಿಂಗ್ ಆಸ್ಪತ್ರೆಯಲ್ಲಿ ತ್ವರಿತ ಸೇವೆ ಲಭ್ಯವಾಗುವಂತೆ 23,44,00,000 ರೂಪಾಯಿ ವೆಚ್ಚದಲ್ಲಿ ಬಹುಮಹಡಿ ಹೊಸ ಕಟ್ಟಡ ನಿರ್ಮಾಣ ಮತ್ತು ವಿಕ್ಟೋರಿಯಾ ಆಸ್ಪತ್ರೆ ಕಟ್ಟಡ ಜೀರ್ಣೋದ್ಧಾರ ಮತ್ತು ಹೆಚ್ಚಿನ ಸೌಲಭ್ಯಕ್ಕಾಗಿ 20,27,00,000 ರೂಪಾಯಿಗಳ ಯೋಜನೆಯನ್ನು ಜಾರಿ ಮಾಡಿದ ಕುಮಾರಸ್ವಾಮಿ ಅವರು ಅತಿ ಕಡಿಮೆ ಅವಧಿಯಲ್ಲಿ ಆಸ್ಪತ್ರೆಗಳನ್ನು ಬಡವರ ಸೇವೆಗೆ ಸಜ್ಜುಗೊಳಿಸಿದರು. ಇವು ಬಡವರ ಆರೋಗ್ಯದ ಬಗ್ಗೆ ಕುಮಾರಸ್ವಾಮಿ ಅವರಿಗಿರುವ ಕಾಳಜಿಗೆ ಸಾಕ್ಷಿಯಾಗಿವೆ. ಕುಮಾರಸ್ವಾಮಿ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ತುಂಬಾ ಅಪಾರವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಇದರಿಂದ ಬಡವರಿಗೆ ತುಂಬಾ ಅನುಕೂಲವಾಗಿದೆ. ಬೋರಿಂಗ್ ಹಾಸ್ಪಿಟಲ್ ಎಲ್ಲ ಕಡೆ ಒಳ್ಳೆ ಚಿಕಿತ್ಸೆ ಸಿಗ್ತಾ ಇದೆ. ಒಳ್ಳೊಳ್ಳೆ ಡಾಕ್ಟರ್ಗಳಿದ್ದಾರೆ. ಈಗ ಸಾಧ್ಯವಾದಷ್ಟು ಎಲ್ಲ ಥರ ಚಿಕಿತ್ಸೆಗಳು ಒದಗಿಸಿದ್ದಾರೆ. ಆದ್ದರಿಂದ ಕುಮಾರಸ್ವಾಮಿ ಅವರ ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಬಡಪಾಯಿ ಜೀವ ಕೆಲವು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗೋದಿಲ್ಲ. ಅಂಥವರಿಗೆ ವಿಕ್ಟೋರಿಯಾ ಮತ್ತು ಬೋರಿಂಗ್ ಹಾಸ್ಪಿಟಲ್ ಒಳ್ಳೆ ರೀತಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ಮಹಾನಗರದ ದಿನಗೂಲಿ ನೌಕರರು, ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡುವ ಮಹಿಳೆಯರು, ರಸ್ತೆ ಬದಿಯಲ್ಲಿ ಹೂವು ಮಾರುವವರು, ಆಟೋ ಚಾಲಕರು, ಬೀಡಿ ಮತ್ತು ಕೂಲಿ ಕಾರ್ಮಿಕರು, ಹೀಗೆ ಅನೇಕ ಬಡಬಗ್ಗರು ಮತ್ತು ದೀನದಲಿತರು ಇಂದಿಗೂ ಕೊಳಚೆ ಪ್ರದೇಶಗಳಲ್ಲಿ ಜೀವನ ನಡೆಸುತ್ತಿದ್ದಾರೆ. ಇವರ ಜೀವನ ಮಟ್ಟ ಸುಧಾರಣೆಗೆ ಯೋಜನೆಗಳನ್ನು ರೂಪಿಸಿದ ಕುಮಾರಸ್ವಾಮಿ ಅವರು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕರ್ನಾಟಕ ಗೃಹ ಮಂಡಳಿಗಳ ಮೂಲಕ ವಿಶೇಷ ಯೋಜನೆಗಳನ್ನು ರೂಪಿಸಿ ಸಹಸ್ರಾರು ಕೊಳಚೆ ಪ್ರದೇಶದ ನಿವಾಸಿಗಳಿಗೆ ಸೂರು ಒದಗಿಸಲು ಸೂಕ್ತ ಅವಕಾಶ ಒದಗಿಸಿದ್ದಾರೆ. ಬೆಂಗಳೂರು ನಗರದ ಸುತ್ತಮುತ್ತ ಯಾರು ಬಡವರಿದ್ದಾರೆ ಅವ್ರಿಗೆ ಏನು ಮನೆಗಳನ್ನು ಕಟ್ಕೊಡ್ಬೇಕು, ಆ ಮನೆ ಕಟ್ಟತಕ್ಕಂಥ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ಕೊಡ್ತೀವಿ.
ಯಾರೋ ಇವತ್ತು ಗುಡಿಸಲುಗಳಲ್ಲಿ ಇಲ್ಲ ಮನೆ ಇದ್ದ ಯಾವುದೋ ದೇವಸ್ಥಾನದಲ್ಲೋ ಯಾವುದೋ ಇದರಲ್ಲೋ ಮಲಗ್ತಕ್ಕಂಥ ವಾತಾವರಣ ಇವತ್ತು ಈ ರಾಜ್ಯದಲ್ಲಿ ಇರಬಾರದು ಅನ್ನೋ ತೀರ್ಮಾನ ಏನ್ ಮಾಡಿದ್ದೇವೆ.